ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಶರಥ ರಾಮೇಶ್ವರ ಶ್ರೀ ಕ್ಷೇತ್ರ ಖಡ್ಗ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದು. ಈ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬೆಳಗ್ಗೆ ಎದ್ದು ತೋಟದ ಹತ್ರ ಹೋಗಿ ಅಲ್ಲೇ ಒಂದು ಸ್ವಲ್ಪ ತಿರುಗಾಡ್ಕೊಂಡು ಎಳ್ನೀರು ಕುಟ್ಕೊಂಡು ತಿರ್ಗಾ ಅಲ್ಲಿಗೆ ಹೊರಟು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಗಾಡಿ ಎಲ್ಲ ತೊಳೆದೆಲ್ಲ ರೆಡಿಯಾಗಿತ್ತು. ಇನ್ನೇನಿದು ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ಗಾಳಿ ಎಲ್ಲ ತೊಳೆದಾಗಿದೆ. ಈಗ ನಾವು ಹೋಗ್ತಾ ಇರೋದು ದಶರಥ ರಾಮೇಶ್ವರ ಶ್ರೀ ಕ್ಷೇತ್ರ ಖಡ್ಗ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಖಡ್ಗ ಇರೋದು. ತುಂಬ ಫೇಮಸ್ ದೇವರು, ತುಂಬ ಪಾಪ್ಯುಲರ್ ದೇವರು, ತುಂಬ ಪವರ್ಫುಲ್ ದೇವರು. ಶ್ರವಣಕುಮಾರ ಅವ್ರ ಅಪ್ಪ ಅಮ್ಮನ ಬುಟ್ಟಿಲಿ ಇಟ್ಕೊಂಡು ಎಲ್ಲ ಕಡೆ ತಿರುಗಾಡಿಸ್ಬೇಕಾದ್ರೆ ಒಂದು ಪ್ಲೇಸಲ್ಲಿ ಅವ್ರಿಗೆ ಬಾಯಾರಿಕೆ ಆಗುತ್ತೆ. ಮತ್ತು ಆ ಬಾಯಾರಿಕೆನ ನೀಗ್ಸೋಕ್ಕೆ ಅಂತಂದ್ಬಿಟ್ಟು ಅವ್ರು ನೀರು ತರಕ್ಕೆ ಹೋದಾಗ ದಶರಥ ಅದನ್ನು ಬಾಣ ಇಟ್ಟು ಹೊಡಿತಾನಲ್ಲ, ಅದೇ ಪ್ಲೇಸ್ ಇದು. ನಾವೆಲ್ಲ ಚಿಕ್ಕದ್ರಲ್ಲಿ ಓದಿರೋ ಥರನೇ ಅದೇ ಪ್ಲೇಸ್ ಇದೆ. ಇದೇ ದಶರಥ ರಾಮೇಶ್ವರ. ಇಲ್ಲೇ ಶ್ರವಣಕುಮಾರ ಅವ್ರ ಅಪ್ಪ ಅಮ್ಮಂಗೆ ಬಾಯಾರಿಕೆ ಆಗ್ತಾಯಿದೆ ಅಂತಂದ್ಬಿಟ್ಟು ನೀರು ತರಕ್ಕೆ ಹೋದಾಗ ದಶರಥ ಏನು ಮಾಡ್ತಾನೆ, ಆವಾಗ ಅವ್ರಿಗೆ ಗುರಿ ಇಟ್ಟು ಬಾಣನ ಹೊಡಿತಾನೆ. ಅವ್ರು ಅಲ್ಲೇ ಸತ್ತೋಗ್ತಾರೆ. ಇದೇ ಪ್ಲೇಸಲ್ಲೇ ಅವ್ರ ಅಪ್ಪ ಅಮ್ಮನ ಶ್ರವಣಕುಮಾರ ಅವ್ರ ಅಪ್ಪ ಅಮ್ಮನೂ ಸತ್ತೋಗ್ತಾರೆ. ಅದೇ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದರಲ್ಲಿ ಒಳಗಡೆ ಈಶ್ವರ ಮತ್ತು ವೀರಭದ್ರ ಸ್ವಾಮಿ ದೇವರು ಇಬ್ಬರು ಇದ್ದಾರೆ. ಇದು ದೊಡ್ಡ ವಜ್ರ ಅಂತಲೇ ಫೇಮಸ್ಸು. ಇಲ್ಲಿ ಬಂದು ಇಲ್ಲಿ ನೀರಲ್ಲಿ ಸ್ನಾನ ಮಾಡಿ ದೇವ್ರನ್ನ ದರ್ಶನ ಮಾಡೋದು ತುಂಬ ಒಳ್ಳೆಯದಾಗೋದಂತೆ. ತುಂಬ ಪವರ್ಫುಲ್ ದೇವರು. ನೋಡಿ ಇದೇ ದಶರಥ ರಾಮೇಶ್ವರ. ಶ್ರವಣಕುಮಾರ ಬುಟ್ಟಿಲಿ ಎತ್ಕೊಂಡಿರೋದು, ಅವ್ರ ಅಪ್ಪ ಅಮ್ಮನ ಎತ್ಕೊಂಡಿರೋದು. ಕಣ್ಣು ಕಾಣಿಸ್ತಾ ಇರೋಂಥ ಅಪ್ಪ ಅಮ್ಮನ ಬುಟ್ಟಿಲಿ ಎತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬಂದು ಅವ್ರ ದಾವ ಇತ್ತು ಅಂತಂದಾಗ ನೀರನ್ನ ತರಕ್ಕೆ ಹೋದಾಗ ಇಲ್ಲಿ ಬಾಣ ಬಿಟ್ಟು ಹೊಡೆಯೋದವರು. ನೋಡಿ ಇದೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಅದು ಮೇನ್ ದೇವಸ್ಥಾನ. ಒಳಗಡೆ ಲಿಂಗ ಇದೆ. ನೋಡಿ ಇಲ್ಲಿಂದನೇ ನೀರು ಬರೋದು. ಇಲ್ಲಿ ಸ್ವಲ್ಪ ನೀರಿದೆ. ಇಲ್ಲೇ ಸ್ನಾನ ಮಾಡ್ಕೊಂಡು ನೋಡಿ ಇಲ್ಲಿಂದ ಬಿನ್ಗೆಲಿ ತಂದು ನೀರು ಹಾಕ್ತಾರೆ. ನೀವು ಎಷ್ಟು ಬಿನ್ಗೆ ಬೇಕೋ ಅಷ್ಟು ಬಿನ್ಗೆ ಹೋಗಿಸ್ಕೋಬೋದು. ವಜ್ರದ ನೀರು ತುಂಬ ಫೇಮಸ್ಸು. ಇದರಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ಸ್ನಾನ ಮಾಡ್ಕೊಂಡು ದೇವ ದರ್ಶನಕ್ಕೆ ಹೋಗಬೇಕು. ಈ ದೇವಸ್ಥಾನಕ್ಕೆ ಯಾರಾದರೂ ಹೋಗಿದರೆ ಕಮೆಂಟ್ ಮಾಡಿ ಹೋಗಿದ್ದೀನಿ ಅಂತ. ದೇವಸ್ಥಾನ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿಂದ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋದೋ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ. ನೋಡಿ ಫುಲ್ಲು ಆ ಕಡೆ ಎಲ್ಲ ಬೆಟ್ಟ ಇದೆ, ಮಧ್ಯೆ ನೀರು ಬರುತ್ತೆ. ಮತ್ತು ದೇವಸ್ಥಾನವೂ ಅಷ್ಟೇ ತುಂಬ ಚಿಕ್ಕದು. ಒಳಗಡೆ ಹೋದರೆ ಒಂದು ರೌಂಡ್ ಹಾಕಿ ಬರ್ಬೋದು ಅಷ್ಟೇ. ಜಾಸ್ತಿ ದಿನ ನಿಂತ್ಕೊಳ್ಳೋಕ್ಕಾಗಲ್ಲ. ಒಳಗಡೆ ಇರೋ ಹೊರಗಡೆ ಬಂದರೆ ಮಾತ್ರನೇ ಒಳಗಡೆ ಹೋಗೋಕ್ಕಾಗೋದು. ನೋಡಿ ಇಲ್ಲೂ ಮರನೂ ಅಷ್ಟೇ. ಮರನೂ ನೋಡಿ ಹೆಂಗೆ ಬೆಳೆದಿದೆ ನೋಡಿ. ಎಷ್ಟೇ ಆಗಲೇ ದೇವಸ್ಥಾನ ಇರೋದು. ಒಳಗಡೆನೂ ಬಂಡೆ ಇದೆ. ನಾವು ಕತ್ತು ಜಾಸ್ತಿ ಉದ್ದ ಏನಾದರೂ ಇದ್ದರೆ ಅದನ್ನು ನಾವು ನಡೆಯೋಕ್ಕೆ ಆಗಲ್ಲ, ಬಕ್ಕ ನಡಿಬೇಕು. ಆ ಥರ ಇದೆ. ದೇವ್ರು ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗೈತೆ ದೇವರು. ತುಂಬ ಚೆನ್ನಾಗೈತೆ ದೇವರು. ಒಳಗಡೆ ಹೋದರೆ ನಿಮ್ಮ ಪ್ಲೇಸೇ ಇರೋಲ್ಲ. ಒಂದು ರೌಂಡ್ ಬರ್ಬೋದು, ದೇವ್ರ ಸುತ್ತ ಒಂದು ರೌಂಡ್ ಬರ್ಬೋದು. ಬಂದು ಒಳಗಡೆ ಇರೋರು ಹೊರಗಡೆ ಬಂದರೆ ಮಾತ್ರನೇ ಹೊರಗಡೆ ಇರೋರು ಒಳಗಡೆ ಬರೋಕ್ಕಾಗೋದು. ನೋಡಿ ಇಲ್ಲೆಲ್ಲ ಫುಲ್ ಬಂಡೆ. ತುಂಬ ಚೆನ್ನಾಗಿತ್ತು ದರ್ಶನ. ತುಂಬ ಚೆನ್ನಾಗಾಯಿತು. ದೇವರು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಫುಲ್ಲು ಎಲ್ಲ ರುದ್ರಾಕ್ಷಿ ಇಟ್ಟಿದ್ದಾರೆ. ಫುಲ್ಲು ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದರು. ದೊಡ್ಡದಾಗಿಲ್ಲ ದೇವಸ್ಥಾನ, ಕ್ಲೀನಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನೋಡಿ ಮರನೂ ಅಷ್ಟೇ ಚೆನ್ನಾಗಿ ಬೆಳೆದಿದೆ. ನೋಡಿ ಇದೇನೆ ದೊಡ್ಡ ವಜ್ರ. ಫುಲ್ ಬಂಡೆ ಬೆಟ್ಟ ಥರನೇ ಇರೋದು, ಮಧ್ಯದಲ್ಲಿ ನೀರಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಿಂದ್ಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬೇರೆ ಕಡೆ ಎಲ್ಲೂ ಪ್ಲೇಸೇ ಇಲ್ಲ. ಫುಲ್ ಹಿಂದೆ ಎಲ್ಲ ಫುಲ್ಲು ಬೆಟ್ಟ ಥರನೇ ಇದೆ. ಅದ್ರ ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ತೋರಿಸ್ತೀನಿ ವೀರಭದ್ರ ಸ್ವಾಮಿ ದೇವಸ್ಥಾನ. ವೀರಭದ್ರ ಸ್ವಾಮಿ ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿದೆ. ವೀರಭದ್ರ ಸ್ವಾಮಿ ತುಂಬ ಚೆನ್ನಾಗಿದ್ದು. ನೋಡಿ ಇದೇ ವೀರಭದ್ರ ಸ್ವಾಮಿ ದೇವಸ್ಥಾನ. ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ, ವೀರಭದ್ರಪ್ಪ. ವೀರಭದ್ರಪ್ಪಂಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ನಾನು ನನ್ನ ಫ್ರೆಂಡ್ ಎಲ್ಲ ಅಲ್ಲೇ ನೋಡ್ಕೊಂಡು ಆಮೇಲೆ ಹೊರಟ್ವಿ. ಅಲ್ಲೆಲ್ಲ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿದೆ.
ನೀವು ಏನಾದರೂ ಆ ಕಡೆ ಸೈಡೇ ಇದ್ದರೆ ಹೋಗ್ಬಿಟ್ಟು ಬನ್ನಿ. ಹೊಸದುರ್ಗದ ಹತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ತುಂಬ ರಶ್ ಇರ್ತಾರಂತೆ ಜನ, ತುಂಬ ಪಾಪ್ಯುಲರ್ ದೇವಸ್ಥಾನ. ಇದ್ರದ್ದು ಉತ್ಸವ ಮೂರ್ತಿನೂ ಇದೆ, ಮೆರವಣಿಗೆ ದೇವರು ಇದೆ. ಅದು ಊರೊಳಗಡೆ ಇರುತ್ತಂತೆ. ಇಲ್ಲಿ ದೇವಸ್ಥಾನ ಮಾತ್ರ ಇರೋದು. ಮೆರವಣಿಗೆ ದೇವರು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗುತ್ತಂತೆ. ನಾನು ಹೋದ್ಸರಿ ವಿಡಿಯೋ ಮಾಡಿದಾಗ ಅದನ್ನು ತೋರಿಸಿದ್ದೆ, ದಶರಥ ರಾಮೇಶ್ವರನ್ ಅಂತ. ನೋಡಿ, ಇದರಲ್ಲಿ ಬೋರ್ಡಲ್ಲಿ ಕ್ಲೀನಾಗಿ ಬರೆದಿದ್ದಾರೆ ಏನು ಸ್ಟೋರಿ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.